ಮಂಡ್ಯದಲ್ಲಿ ಅನ್ನದಾತರ ಹೋರಾಟಕ್ಕೆ ಮಣಿದಿದೆ ಹೆದ್ದಾರಿ ಪ್ರಾಧಿಕಾರ. ಟೋಲ್ನ ಎರಡೂ ಬದಿಗಳಲ್ಲೂ ರೈತರ ವಾಹನಗಳಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಂಡ್ಯದಲ್ಲಿ ಅನ್ನದಾತರ ಹೋರಾಟಕ್ಕೆ ಮಣಿದಿದೆ ಹೆದ್ದಾರಿ ಪ್ರಾಧಿಕಾರ. ಟೋಲ್ನ ಎರಡೂ ಬದಿಗಳಲ್ಲೂ ಕೂಡ ರೈತರ ವಾಹನಗಳಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರತಿಭಟನಾ ನಿರತರ ರೈತರಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಮಂಡ್ಯದ ಗಣಂಗೂರು ಟೋಲ್ ಬಳಿ ಬೆಳಗ್ಗೆಯಿಂದ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಹಿಂದೆ ತಮ್ಮ ಬೇಡಿಕೆ ಈಡೇರಿಸಲು ಪಟ್ಟು ಹಿಡಿದಿದ್ರು ಹೋರಾಟಗಾರರು. ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು, ರೈತರ ಬೇಡಿಕೆಯಂತೆ ಟೋಲ್ನ ಎರಡೂ ಬದಿಯ ಕೊನೆ ಲೈನ್ಗಳು ರೈತರಿಗೆ ಮುಕ್ತವಾಗಿದೆ. ರೈತ ಮುಖಂಡರು ಸ್ಥಳೀಯ 30 ಕಿಲೋಮೀಟರ್ ವ್ಯಾಪ್ತಿಯ ರೈತರಿಗೆ ಟೋಲ್ ಫ್ರೀ ಮಾಡಲಾಗಿದೆ. ಕೃಷಿ ಮತ್ತು ರೈತರ ಉತ್ಪನ್ನ ಸರಬರಾಜು ವಾಹನಗಳಿಗೂ ಕೂಡ ಟೋಲ್ ಅನ್ನ ಫ್ರೀ ಮಾಡಲಾಗಿದೆ. ಇತರ ಬೇಡಿಕೆಗಳನ್ನ ತಿಂಗಳೊಳಗೆ ಬಗೆಹರಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ಕೂಡ ನೀಡಿದ್ದಾರೆ. ತಿಂಗಳೊಳಗೆ ವಿವಿಧ ಬೇಡಿಕೆ ಈಡೇರಿಸ್ತಾ ಇದ್ರೆ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ರೈತರು ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಹೋರಾಟ ತಾತ್ಕಾಲಿಕ ಅಂತ್ಯದ ಬಳಿಕ ಕುರಬೂರು ಶಾಂತಕುಮಾರ್ ಕೂಡ ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ. ಹಲವಾರು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ನಾವು ಯಾಕೆ ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಮ್ಮ ಬೇಡಿಕೆಗಳೇನು, ಅದನ್ನ ಈಡೇರಿಸ್ತಾ ಇದ್ರೆ ನಾವು ಏನು ಮಾಡ್ತೀವಿ ಅನ್ನೋ ಎಲ್ಲಾ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ಹೇಳಿಕೆ ನೀಡಿದ್ದಾರೆ.